ಊರಾಗ ಒಬ್ಬ ಅಜ್ಜಿ ಇದ್ರೆ ಒಂದೇ ಒಂದು ಕುರಿ ಮಡಗಿರ್ತಾಳೆ. ಯಾವಾಗಲೂ ತಿಪ್ಪೆಗೆ ಗೊಂತುಯ್ತಾಳೆ ಅಜ್ಜಿ. ಗೊಂತುಯ್ಯೋದು ಆ ತಿಪ್ಪೆಗೆ, ಅಲ್ಲೇ ಮೇಯೋದು, ಅಲ್ಲೇ ಕಟ್ಟಾಕೊಂಡು ಮಾಡ್ತಾಳೆ. ಅದು ಬಡಕ್ಲ ಹತ್ಕೊಂಡ್ಬಿಡ್ತದೆ ಕುರಿ. ಬಡಕ್ಲ ಹತ್ಕೊಂಡ್ರೆ ಏನಂತಾಳೆ ಕುರಿ ಬಂದು ಏನಂತದೆ ಅಂದರೆ, ಅಜ್ಜಿ ನೀನು ಯಾವಾಗೂ ತಿಪ್ಪೆಗೆ ಗೊಂತುಯ್ತೀಯ, ನಾನು ಹಂಗಜ್ಜಿ ಊಟ ತಿನ್ನೋದು ಹಿಂಗೆ ಆಗೋಗ್ಬಿಟ್ಟಿದ್ದೀನಿ, ಬಿಡಜ್ಜಿ ನನ್ನ. ಇಲ್ಲ ನಾನು ದೂರ ಬರೋ ಹೋಗಿ ಹೊಟ್ಟೆ ತುಂಬ ಮೇಯ್ಕೊಂಬತ್ತೀನಿ ಅಜ್ಜಿ ನಿಮ್ಮ ಮನೆಗೆ ಅಂತ ಹೇಳ್ತದೆ ಕುರಿ. ಅಯ್ಯೋ ಕುರಿ ರಾಜ, ನಿನ್ನೇನೋ ಬಿಡ್ತೀನಿ ಸರಿ, ಇಲ್ಲ ನಿನ್ನ ಓತ ನರಿಗಳು ತಿಂದುಬಿಟ್ರೆ ಏನು ಮಾಡ್ತೀಯಪ್ಪ? ತೋಳ ತಿಂದರೆ ಏನು ಮಾಡ್ತೀವಿ, ನರಿ ತಿಂದರೆ, ಹುಲಿ ತಿಂದರೆ ಏನು ಮಾಡ್ತೀಯ ಅಂತ ಕೇಳ್ತೀವಿ. ಅಜ್ಜಿ ನೀನು ಕ್ಯಾಕಜ್ಜಿ, ಹುಲಿನ ತಿನ್ನಲಿ, ನರೇನ ತಿನ್ನಲಿ, ಕಪ್ಪು ನರೇನ ಅಡ್ಡ ಬರಲಿ, ನಾನು ನಿಮ್ಮ ಮನೆಗೆ ಬಂದು ಸೇರ್ತೀನಿ ಅಜ್ಜಿ ಅಂತ ಹೇಳ್ತು. ಕಪ್ಪ ಇದು ಏನು ಕುರಿ ಹೇಳಿದ್ರೆ, ಆಯ್ತಪ್ಪ ನಿನ್ನೊಮ್ಮೆ ಬಿಡ್ತೀನಿ, ಹೋಗಿ ಮೇಯ್ಕಂಬ ದೂರ ಹೋಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾಳೆ. ಓತಾದ ಹಿಂಗೆ ನಡುವೆ ಒಳಗೆ ಕಾಡಿನಾಗ ಏನು ಹುಲ್ಲು ಬೆಳೆದದೆ ಅಂದರೆ ಅದ್ರ ಉದ್ದಕ್ಕೆ ಇನ್ನೂ ಉದ್ದಕ್ಕೆ ಬೆಳೆದದೆ ಆ ಹುಲ್ಲು. ಅಲ್ಲೆಲ್ಲೆಲ್ಲೇ ಓತಾದಲ್ಲ, ಇಲ್ಲೇನೋ ಓತದ ತಡೆ ಅಂತ ಹೇಳ್ಬಿಟ್ಟು ಈ ಕಪ್ಪನರಿಗೂ ಓಡ್ ಬಂದು ಅಡ್ಡ ಹಾಕಂತದೆ. ಕುರಿ ರಾಜ ಎಲ್ಗ ಹೊಟ್ಟಿದ್ದೀಯ, ನನ್ನ ಹೊಟ್ಟೆ ಸಿಗ್ತದಪ್ಪ, ನೀನು ತಿನ್ನಬೇಕು ಅಂತ ಇದ್ದೀನಿ, ಏನು ಹೇಳ್ತೀಯ ಅಂತ. ಅಯ್ಯೋ ನರಿ ರಾಜ, ಯಾಂಕೆ ಬಿಟ್ಕೊಂಡು ಕೂತದ ನನ್ನ ಮೈಯೆಲ್ಲ, ಏನು ತಿಂದರೆ ಏನು ಬರ್ತದೆ, ಏನು ಬರಲ್ಲ, ಹೋಗಿ ಚೆಂದಾಗಿ ತಿಂದುಬಿಡ್ತೀನಿ, ಹೊಟ್ಟೆ ತುಂಬ ತಿಂದು ಊದ್ಕೊಂಬತ್ತೀನಿ, ಆವಾಗ ಇಲ್ಲೇ ಇರ್ಬೇಕು ನೀನು, ಎತ್ತ ಹೋಗ್ಬೇಡ, ನಾನು ಬತ್ತು ನೀನು ತಿನ್ನಿ ಅಂತ ಹೇಳಿದ್ಲು ಈ ಕುರಿ ರಾಜ. ನಿಜವಾಗೂ ಸರಿನಾ? ಹ್ಞೂನಪ್ಪ ಇಲ್ಲೇ ಕುಂತಿರು, ನಾನು ಇದೇ ದಾರಿಗೆ ಬರೋದು ಅಂತ ಹೇಳಿದ್ವು. ಹೋಯ್ತು ಮುಂದೆ ಓತಾ ಕಪ್ಪಲ್ನರಿ ನೋಡ್ತು ಅಲ್ಲಿಂದ. ಅಲ್ಲೆಲ್ಲಿ ಏನೋ ಓದ್ತದಲ್ಲ, ಬಿಡಬಾರ್ದು, ಹೊಟ್ಟೆ ಸಿಗ್ತದೆ, ತಿನ್ಬಿಡ್ಬೇಕು ಅಂದ್ಬಿಟ್ಟು ಓಡ್ ಬಂತ ಅದು ಅಡ್ಡ ಹಾಕ್ಕೊಂಡು. ಕುರಿ ರಾಜ ನೀನು ತಿನ್ನಬೇಕು ಅಂತ ಇದ್ದೀನಿ, ಏನು ಹೇಳ್ತೀಯೋ ಅಂತು. ಅಯ್ಯೋ ತಾಳ್ರಾಜ ಏನಂತ ಹೇಳಿ ನಿನ್ಗೆ, ನೋಡೋ ನಮ್ಮ ಅಜ್ಜಿ ಮೇಯಿಸಿದ್ಲು ನನ್ನ, ತಿಪ್ಪೆಗೆ ಗೊಂತಿದ್ದು ಹಾಳು ಮಾಡಿದ್ಲು. ಯಾಂಕೆ ಕಡ್ಕನು ನಿನ್ನ ಕಲ್ಲಿಗೆ ಒಂದು ಯಾಂಕೆ ಇದಕ್ಕೆ ಸಾಲಲ್ಲ, ಒಂದು ಅಲ್ಲಿಗೆ ಸಾಲಲ್ಲ ನನ್ನ ಯಾಂಕೆ ಅಲ್ಲ. ಹೊಟ್ಟೆ ತುಂಬ ಮೇಯ್ದುಬಿಟ್ಟು ದೊಣ್ಣೆ ಆದ ಹಂಗೆ ಆಗಿಬಿಟ್ಟು ಬರ್ತಾ ಇರ್ತೀನಿ. ಆಮೇಲೆ ಬಂದು ತಿನ್ನಿ, ಇಲ್ಲೇ ಇರು, ಇಲ್ಲೇಗೆ ಬರ್ತೀನಿ ಅಂತ ಹೇಳೋದು. ಆಯಿತು ಅಂತು, ಅಲ್ಲೇ ಕೂತ್ಕೊಂತದ್ದು ಕಾಳಿನಲ್ಲಿ ತೋಳ. ಇನ್ನು ಮುಂದಕ್ಕೆ ಓತಾ ಅಲ್ಲಿ ಹುಲಿ ರಾಜ ದಾರಿ ಒಳಗೆ ಕಾದವು. ಏನು ಬರ್ತದೋ ಏನಿಲ್ಲ ಹೊಟ್ಟೆ ಹಸ್ಕೊಂಡು. ಅದು ಕೇಳ್ತದೆ, ಕುರಿ ರಾಜ ನೀನು ತಿನ್ನಬೇಕು ಅಂತ ಇದ್ದೀನಿ, ಏನೋ ಹೇಳ್ತೀಯ? ಅಯ್ಯೋ ಹುಲಿ ರಾಜ ನಿನಗೇನಂತ ಹೇಳಲಿ, ನಾನು ಹೊಟ್ಟೆ ತುಂಬ ತಿಂದು ತೇಗಿ ಬತ್ತೀನಿ, ಆವಾಗ ನೀವು ತಿನ್ನಿ ಅಂತ ಹೇಳ್ತಾ. ಅದಕ್ಕೂ ಹೇಳ್ಬಿಡ್ತು. ಹೌದಾ ಸರಿನಾ, ಇಲ್ಲೇ ಇರಲಾ? ಒಳ್ಳೇದಪ್ಪ ಇರು, ನಾನು ಮೇಯ್ಕೊಂಬತ್ತೀನಿ ಅಂತ ಹೇಳ್ತು. ಅದಕ್ಕೂ ಹೇಳುತ್ತು. ಸೀದಾ ಹೊರಟು ಬಿಡ್ತದು ಕಾಡಿಗೆ. ಏನು ಹುಲ್ಲು ಬೆಳೆದದಂದರೆ ಜೋಳ ಕಡಿಗಿನ ಉದ್ದಕ್ಕೆ ಬೆಳೆದದೆ, ಚೆಂದಾಗಿ ಮೇಯ್ದುಬಿಡ್ತು. ಅಕ್ಕ ಬರ್ತನ ತುಂಬಿಸ್ಕೊಂಬಿಡ್ತು. ಹೋಯ್ತು ಒಂದು ಹಳ್ಳಕ್ಕೆ, ಸಾರಕಾಯಿ ತಂದುಬಿಡ್ತು, ಉಂಡಿಗೆ ಹಾಕಿಬಿಡ್ತು, ಅದ್ರೊಳಗೆ ತೂರ್ಕೊಂಬಿಡ್ತು. ಹೋಗಿ ಅದ್ರೊಳಗೆ ಯಾವಾಗ ತೂರ್ಕೊಂಡ್ಲಿ ಏನು ಮಾಡೋದು, ಇವಾಗ ಮುಸ್ಲಾನ ಮುಚ್ಕೊಬೇಕು, ಯಾವಾಗೂ ಕಣ್ಣಿಗೆ ಕಾಣಿಸ್ಬಾರ್ದು, ಅದೇ ದಾರ್ಯಾಗ ಹೋಗ್ಬೇಕು. ನಾವು ಹೋಗ್ಬೇಕಲ್ಲ, ಏನು ಮಾಡೋದು, ಮೂರ್ಗೂ ಹೇಳಿ ಬಂದುಬಿಟ್ಟಿದ್ದೀನಿ ಅಂತು. ಸಾರಕಾಯಿ ತೋಡಿತ್ತು, ಅದ್ರೊಳಗೆ ಗುಂಡಿ ಇದು ಮಾಡ್ಕೊಂಡಿತ್ತು, ಮುಚ್ಕೊಂಡಿತ್ತು. ಏನು ಗುಡಿಕೊಂಡು ಗೊತ್ತಾದೆ. ಈ ತೋಳ ಏನೋ ಬಿಡತ್ತ ಅಂದ್ಬಿಡ್ತು, ಸುಮ್ಮನೆ ಕೂತ್ಕೊಂತು. ಅದು ಮುಂದಕ್ಕೆ ಬಂತು. ಈ ಕಪ್ಪಲ್ನರಿನೂ ಹಿಂದೆ ಬರ್ತದೆ, ಈ ತೋಳನೂ ಹಿಂದೆ ಬರ್ತದೆ, ಹುಲಿ ರಾಜನೂ ಹಿಂದಿನೇ ಬರ್ತಾವೆ. ಮೂರು ಸೇರಿರು ಬೆರ್ಕೆಗಲ್ಲಿ. ಇಲ್ಲ ಕುರಿ ಹೋಗ್ಯದೆ ಮೇಯಕ್ಕ, ನಾನು ಇಲ್ಲೇ ಕಾಯ್ಕೊಂಡಿರು ಅಂತ ಹೇಳಿದೆ, ನಾನು ಇಲ್ಲೇ ಕೂತಿದ್ದೀನಿ. ಅಯ್ಯೋ ನನ್ನ ಮಗ ನನಗೂ ಹೇಳೋಗ್ಯವನಿ ಅಂತ ಇದು ಮೂವರು ಮಾತಾಡ್ಕೊಂಡು. ಆಯಿತು, ಮೂರು ಬಂದರೆ ಮೂರು ಚಪ್ಪೆ ತಿನ್ಬೇಡ, ಸುಮ್ಮನೆ ಕುತ್ಕೊಳ್ಳೋಣ ಈ ದಾರಿಗೆ ಅಂತ ಕೂತವ್ರು ಮೂರೂ. ಇದೇನು ಮಾಡ್ತು, ಗುಡಿಕೊಂಡು ಅವ್ರ ಮುಂದೆನೇ ಹೋಗ್ಬಿಟ್ಟು ಮುಂದಕ್ಕೆ. ಏನು ಇದು ಸೋರೆಕಾಯಿ, ಏನು ಸೋರೆಕಾಯಿ ಹಿಂಗೆ ಹೋಗ್ಬಿಡ್ತು. ಕಲ್ ತಗೊಳ್ರ ಒಂದು ಎಸೆನ ಏನಿರ್ಬೇಕು ನೋಡೋಣ ಅಂತ ಈ ಮೂವರು ಏನು ಮಾಡೀವಿ, ಅಟ್ ಕಲ್ ತಗೊಂಡ್ವಿ, ಹತ್ಬಿಟ್ಟು ಸೋರೆಕಾಯಿ ಮಾಡ್ತಾವೆ. ಏನು ಈ ಕುರಿ ಎದ್ದಿತ್ತು, ಅಜ್ಜಿ ಮನೆಗೆ ಓಡಿಬಿಡ್ತು. ಬಿರಿ
ಪಾಠ ಹಾಕ್ಬಿಡ್ತೀವಿ ಹಿಂದೆ, ಇದು ಮುಂದೆ ಓಡ್ತದೆ, ಅವು ಹಿಂದೆ ಬರ್ತಾವೆ. ಓಡಾಗಿತ್ತು ಅಜ್ಜಿ ಮನೆಗೆ ಸೇರ್ಕೊಂಬಿಡ್ತು. ಅಜ್ಜಿ ಅಜ್ಜಿ ಕಪ್ಪಲ್ ನರಿ ಭಾಳ ನರಿ ಬರ್ತಾವೆ, ದಂಡೆ ತಾಕ ಅಂತ ಹೇಳ್ತು. ಈ ಅಜ್ಜಿ ಏನು ಮಾಡಿಬಿಟ್ಲು, ಕುರಿನ ಒಳಗೆ ಬಿಟ್ಕೊಂಡ್ಲು, ಏನು ಒನ್ಕೆ ತಗೊಂಡ್ಲು, ಬಾಕ್ಲಾಗ ಕಾಯ್ಕೊಂಡು ಕುತ್ಕೊಂಬಿಟ್ಲು ಇವು ಬರ್ತಾವೆ ಅಂತ. ಏನು ಓಡ್ ಬಂದ್ಬಿಟ್ರು ಮನೆ ಬಾಕ್ಲಿಗೆ. ದಂಡೆ ತಗೊಂಡು ಇಕ್ಕಿದ್ ನೋಡಮ್ಮ, ಕಾಳುಗಳೆಲ್ಲ ವಾಟ ಹಾಕ್ಬಿಟ್ವು. ನರಿ ಒಂದು ಕಡೆ, ತೋಳ ಒಂದು ಕಡೆ, ಕಪ್ಪಲ್ ಎಲ್ಲ ಹೊಟ್ಟಾಗ್ಬಿಟ್ಟು ಹುಲಿ ಎಲ್ಲ ಓಡೋದ್ಮೇಲೆ ಕುರಿ ಬಂಗಾರದಂಗೆ ಅಜ್ಜಿ ತಕ್ಕ ಬಂತು. ಅವಾಗ ಅಜ್ಜಿ ಹೇಳಿಲ್ಲ, ಅಯ್ಯೋ ಕುರಿ ರಾಜ, ನಿನ್ನ ನಾನು ಬಿಟ್ಟು ಮೇಸಿ ಸೇರೋಯ್ತು, ನೋಡ್ದೆ ಎಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಂದಿದ್ದೀನಿ ನಮ್ಮ ಮನೆಗೆ ಅಂತೇಳಿ ಅವಾಗ ಅಜ್ಜಿ ಕಟ್ಟಾಕೋದು ಬಿಟ್ಬಿಟ್ಲಂತೆ ಕುರಿನ. ಅವಾಗ ದಿನ ಹೋಗೋದು, ಅದು ಎಲ್ಲಿ ಬೇಕು ಮೇಯ್ಕೊಳೋದು, ಮನೆಗೆ ಬಂದು ಸೇರ್ಕೊಳೋದು ನೋಡಂಗೆ.